ಹಾಯ್ ಫ್ರೆಂಡ್ಸ್, ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ಜಗದೀಶ್ ಖಾಶಂಪುರ್. ಮದುವೆ ಬಗ್ಗೆ ಯಾರಿಗೆ ತಾನೇ ಕನಸಿರೋದಿಲ್ಲ ಹೇಳಿ? ಮದುವೆ ವಯಸ್ಸು ಬಂತಂದರೆ ನೆಲದ ಮೇಲೆ ಕಾಲು ನಿಲ್ಲೋದಿಲ್ಲ ಅನ್ನುವಂತಹ ಮಾತು ನಾವೆಲ್ಲರೂ ಕೇಳೇ ಇರ್ತೀವಿ. ಅದರಲ್ಲೂ ಒಂದು ಅಂದವಾದಂತಹ ಹುಡುಗಿ ಸಿಕ್ಕಿ ಮದುವೆ ಆದ್ರಂತೂ ಸ್ವರ್ಗಕ್ಕೆ ಕಿಚ್ಚು ಹಚ್ಚಿದಂತಹ ಅನುಭವ ಆಗುತ್ತೆ. ಅದೇ ರೀತಿ ಇಲ್ಲೊಬ್ಬ ರಾಜ್ದೀಪ್ ರಾವತ್ ಎನ್ನುವಂತಹ ಒಬ್ಬ ಹುಡುಗ ಇಷ್ಟಪಟ್ಟು ಒಂದು ಹುಡುಗಿನ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಡು ಬಂದಿರ್ತಾನೆ. ಆದರೆ ಮದುವೆ ದಿನದ ರಾತ್ರಿ ಮದುಮಗಳು ಮಾಡಿದ ಕೆಲಸಕ್ಕೆ ಆತ ಆಸ್ಪತ್ರೆಗೆ ಸೇರುವಂತಾಗಿದೆ. ಮದುವೆ ಆದ ರಾತ್ರಿ ಗಂಡು ಮಧುಚಂದ್ರದ ಆಸೆಯಲ್ಲಿ ರೂಮ್ನಲ್ಲಿ ವಧುವಿಗಾಗಿ ಕಾಯ್ತಾ ಕುಳಿತುಕೊಂಡಾಗ ಅದೇ ಸಂದರ್ಭದಲ್ಲಿ ವಧು ರೂಮ್ಗೆ ಎಂಟ್ರಿ ಕೊಡ್ತಾಳೆ. ತಾನು ತಂದಿರತಕ್ಕಂತಹ ಹಾಲಿನ ಲೋಟವನ್ನು ಗಂಡನ ಕೈಗೆ ನೀಡ್ತಾಳೆ. ರೂಮ್ಗೆ ಬರುವಾಗ ಹಾಲಿನಲ್ಲಿ ಮತ್ತಿನ ಪುಡಿಯನ್ನು ಹಾಕೊಂಡು ಬಂದಿರತಕ್ಕಂತಹ ವಧು ಗಂಡನ ಕೈಗೆ ಲೋಟ ಕೊಡ್ತಿದ್ದಂಗೆ ಆ ಗಂಡು ಮಧುಚಂದ್ರದ ಆಸೆಯಲ್ಲಿ ಹಾಲನ್ನು ಘಟಘಟನೆ ಕುಡಿದು ಬಿಡ್ತಾನೆ. ಯಾವಾಗ ಹಾಲು ಕುಡಿತಾನೋ ಆಗ ಮಧುಚಂದ್ರಕ್ಕೆ ಹೋಗಬೇಕಾದವನು ಸೀದಾ ಮೂರ್ಛೆ ಹೋಗ್ಬಿಡ್ತಾನೆ. ಬೆಳಿಗ್ಗೆ ಕಣ್ಣು ಬಿಟ್ಟಾಗಲೇ ಗಂಡುಗೆ ಗೊತ್ತಾಗಿರುತ್ತೆ ಅತಿ ದೊಡ್ಡದಾದಂತಹ ಶಾಕಿಂಗ್ ನ್ಯೂಸ್. ಮದುಮಗಳು ಮನೆಯಲ್ಲಿದ್ದಿರ್ತಕ್ಕಂತಹ ಎಲ್ಲ ಆಭರಣಗಳನ್ನು, ಒಟ್ಟು 12 ಲಕ್ಷ ರೂಪಾಯಿ ಬೆಲೆ ಬಾಳುವಂತಹ ಆಭರಣಗಳನ್ನು ಕದ್ದು ಮನೆಯಿಂದ ಪರಾರಿಯಾಗಿರ್ತಾಳೆ. ಇತ್ತ ಮತ್ತು ಬರುವಂತಹ ಪುಡಿಯನ್ನು ಹಾಲಿನಲ್ಲಿ ಹಾಕಿ ಗಂಡಿಗೆ ಕುಡಿಸಿರುವಂತಹ ಕಾರಣಕ್ಕಾಗಿ ಗಂಡಿನ ಆರೋಗ್ಯದಲ್ಲಿ ಏರುಪೇರಾಗಿ ಅವನು ಆಸ್ಪತ್ರೆಗೆ ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇನ್ನು ವಿಚಾರ ಗೊತ್ತಾಗ್ತಾ ಇರೋ ಹಾಗೆ ಯುವಕನ ತಂದೆ ಮಧ್ಯಪ್ರದೇಶದ ಛತ್ತರ್ಪುರ್ನಲ್ಲಿರುವಂತಹ ಪೊಲೀಸ್ ಠಾಣೆಗೆ ಹೋಗಿ ದೂರನ್ನು ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಪೊಲೀಸರು ಆಕೆಯ ಅಂದರೆ ವಧುವಿನ ಸಹೋದರ ಮತ್ತು ಸಹೋದರನ ಸ್ನೇಹಿತರು ಸೇರಿದಂತೆ ಒಟ್ಟು 4 ಜನರ ವಿರುದ್ಧ ಪ್ರಕರಣ ದಾಖಲಿಸಿ ಮಾಡ್ತಾರೆ. ಪ್ರಕರಣದ ದಾಖಲಾದ ಮೇಲೆ ನಿಜವಾದಂತಹ ಅಸಲಿ ಸತ್ಯ ಗೊತ್ತಾಗೋದು ಈಗ. ಅದೇನೆಂದರೆ, ಮದುವೆಗೆ ಸುಮಾರು 17 ದಿವಸಗಳ ಮೊದಲೇ ಉತ್ತರ ಪ್ರದೇಶದ ಚರ್ಖಾರಿ ಜಿಲ್ಲೆಯಲ್ಲಿರುವಂತಹ ಗೂಡಾ ಗ್ರಾಮದ ನಿವಾಸಿಯಾಗಿರ್ತಕ್ಕಂತಹ ಶಖೂನ್ ಪಾಠಕ್ ಅನ್ನುವಂತಹ ವ್ಯಕ್ತಿಯ ಜೊತೆಗೆ ಇಬ್ಬರೂ ಸಹಿತ, ಅಂದರೆ ಈಗ ಮದುವೆ ಆಗಿರ್ತಕ್ಕಂತಹ ಹುಡುಗಿ ಮತ್ತೆ ಪಾಠಕ್ ಅನ್ನುವಂತಹ ಹುಡುಗ ಇಬ್ಬರು ಹೋಗಿ ಹನುಮಂತನ ದೇವಸ್ಥಾನದಲ್ಲಿ ಹೋಗಿ ಮದುವೆನ ಆಗಿರ್ತಾರೆ. ಕದ್ದು ಮದುವೆ ಆದ ಮೇಲೂ ಸಹಿತ ರಾಜ್ದೀಪ್ ನಿವಾಸಕ್ಕೆ ಬಂದು ಆದಷ್ಟು ಬೇಗ ಮದುವೆ ಮಾಡಿ, ಯಾಕಂದರೆ ವಧುವಿನ ತಾಯಿಗೆ ತುಂಬ ಸೀರಿಯಸ್ ಇದ್ದಾರೆ, ಅವರು ಯಾವಾಗ ಬೇಕಾದರೂ ಅವ್ರಿಗೆ ಏನು ಬೇಕಾದರೂ ಆಗ್ಬೋದು ಅಂತ ದೊಡ್ಡ ಮಟ್ಟದಲ್ಲಿ ಡ್ರಾಮಾ ಮಾಡ್ತಾರೆ. ಇದನ್ನು ನಂಬಿರ್ತಕ್ಕಂತಹ ವರನ ಕುಟುಂಬದವರು ಡಿಸೆಂಬರ್ 11ನೇ ತಾರೀಕಿಗೆ ಮದುವೆ ಮಾಡೋದಕ್ಕೆ ಎಲ್ಲ ರೀತಿಯ ಪ್ಲ್ಯಾನನ್ನು ಮಾಡ್ಕೊಳ್ತಾರೆ. ಆ ಪ್ಲ್ಯಾನನ್ನು ಮಾಡಿಕೊಂಡು ಅದೇ ರೀತಿಯಾಗಿ ಮದುವೆಯನ್ನು ಮಾಡ್ತಾರೆ. ಆದರೆ ಈಗ ಸದ್ಯ ರಾಜ್ದೀಪ್ ಆಸ್ಪತ್ರೆಗೆ ಸೇರಬೇಕಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದನ್ನೆಲ್ಲ ನೋಡಿದ ಮೇಲೆ ಹುಡುಗಿರಂದ್ರೆ ಡೇಂಜರ್ ಅಪ್ಪೋ ಅನ್ನುವಂತಹ ಪದಕ್ಕೆ ಈ ಹುಡುಗಿ ಪರ್ಫೆಕ್ಟ್ ಆಗಿ ಸೂಟ್ ಆಗ್ತಾಳೆ ಅನ್ಸುತ್ತೆ. ಇದೇ ರೀತಿಯಾದಂತಹ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್ ಡಿಜಿಟಲ್. ನಿರ್ಭೀತಿಯಿಂದ ನಿಮ್ಮ ಪರವಾಗಿ.